ಹೊನ್ನಾವರ ತಾಲೂಕಿನ ಕಾಸರಕೋಡ್ ವಾಣಿಜ್ಯ ಬಂದರು ವಿಚಾರವಾಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೀನುಗಾರ ಪ್ರಮುಖರೊಂದಿಗೆ ಚರ್ಚಿಸಿದರು. ಚರ್ಚೆ ವೇಳೆ ಮೀನುಗಾರರು ವಾಣಿಜ್ಯ ಬಂದರು ಪ್ರೈವೇಟ್ ಕಂಪನಿಯಲ್ಲಿ 70 ಜನರಿಗೆ ಉದ್ಯೋಗ ನೀಡಬಹುದು, ಆದರೆ ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತೇವೆ ಎಂದು ಸುಳ್ಳು ಮಾಹಿತಿ ನೀಡುತ್ತಾರೆ. ಸಾವಿರಾರು ಮೀನುಗಾರರು ನಂಬಿ ಬದುಕುತ್ತಿದ್ದ ಮೀನುಗಾರಿಕೆ ವೃತ್ತಿಗೆ ಹಾನಿಯಾಗಲಿದೆ. ಸಿಆರ್ಜೆಡ್ ವ್ಯಾಪ್ತಿಗೆ ಬರುವ ಟೊಂಕಾ ಪ್ರದೇಶವು ಮೀನುಗಾರರಿಗೆ ಅನುಕೂಲ ವಾತಾವರಣ ಇದೆ, ಆದರೆ ಇದರ ನಿಯಮಾವಳಿ ಮೀರಿ ಬಂದರು ನಿರ್ಮಾಣ ಆಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಬಂದರು ಇದೆ, ಅದನ್ನು ಅಭಿವೃದ್ಧಿಪಡಿಸಿ ಹೊಸದಾಗಿ ಬಂದರು ಬೇಡ. ಅದರಲ್ಲೂ ಕೋಕ್ ಕಲ್ಲಿದ್ದಲು ತರುವ ಬಂದರು ಬೇಡ. ಮೀನುಗಾರರ ಅನುಕೂಲವಾಗಿರುವ ಬಂದರು ನಿರ್ಮಿಸಿ. ಮೀನುಗಾರರ ಮುಖಂಡತ್ವ ವಹಿಸಿದವರ ಮೇಲೆ ಪೊಲೀಸ್ ಇಲಾಖೆ ಕೇಸ್ ದಾಖಲಿಸುತ್ತಾರೆ. ಈ ಹಿಂದೆ ನಮ್ಮ ಜೊತೆಗೆ ಇದ್ದವರು ಈಗ ದೂರ ಉಳಿದಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಈ ಯೋಜನೆ ವ್ಯಾಪ್ತಿಗೆ ಎಷ್ಟು ಕುಟುಂಬಗಳ ಮೇಲೆ ಪರಿಣಾಮ ಬೀರಲಿದೆ, ಇರುವ ಜನಸಂಖ್ಯೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಮೀನುಗಾರ ಪ್ರಮುಖರೊಂದಿಗೆ ಸಮಾಲೋಚನೆ ಮಾಡಿದ್ದೇನೆ. ಸ್ಥಳೀಯ ಮೀನುಗಾರರ ಸಮಸ್ಯೆ ಆಲಿಸಿ ಲಿಖಿತ ಮನವಿ ನೀಡುವಂತೆ ತಿಳಿಸಿದ್ದೇನೆ ಎಂದರು. ನಾನು ಹೊನ್ನಾವರಕ್ಕೆ ಬಂದಾಗ ಇಲ್ಲಿ ಈ ಬಂದರು ವಿಷಯಕ್ಕೆ ಕುರಿತಂತೆ ಹೋರಾಟ ಮಾಡ್ತಿರುವಂಥ ಎಲ್ಲ ಹೋರಾಟಗಾರರು, ನಮ್ಮ ಎಲ್ಲ ಪ್ರಮುಖರುಗಳು ಎದುರುಗಡೆಗೆ ಸಮಾಲೋಚನೆಗಳನ್ನು ನಾವು ಮಾಡಿದ್ದೀವಿ. ಲಿಖಿತವಾದ ರೀತಿಯಲ್ಲಿ ಒಂದು ಮನವಿಯನ್ನು ನಾನು ಕೊಡೋದಕ್ಕೆ ಅವರಲ್ಲಿ ಕೇಳ್ಕೊಂಡಿದ್ದೀನಿ. ಅದಾದ ನಂತರ ಅದರಲ್ಲಿ ಕಾಣಿಸಿರುವಂಥ ಎಲ್ಲ ಅಂಶ ಮತ್ತು ನನಗೆ ಬೇಕಾಗಿರುವಂಥ ಉಳಿದೆಲ್ಲ ಮಾಹಿತಿಗಳನ್ನೆಲ್ಲ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳ ಜೊತೆಗಿಲ್ಲಿ ನಾನು ಸಮಾಲೋಚನೆ ಮಾಡಿ ಮತ್ತೆ ಇಲ್ಲಿಯ ಸ್ಥಳೀಯರ ಜೊತೆ ಮತ್ತು ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಉಳಿದ ವಿವರ ಪ್ರಸ್ತಾವನೆಯನ್ನು ಅದಾದ ನಂತರದಲ್ಲಿ ನಾನು ಮಾತನಾಡ್ತೀನಿ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ನನ್ನ ಅವಧಿಯಲ್ಲಿ ಮೀನುಗಾರರಿಗೆ ತೊಂದರೆ ಕೊಡುವ ಕೆಲಸ ಮಾಡಿಲ್ಲ. ಸಚಿವರು, ಜಿಲ್ಲಾಧಿಕಾರಿಗಳು, ಎಸ್ಪಿ ಅವರು ಮೀನುಗಾರರ ಕಷ್ಟ ಆಲಿಸುತ್ತಿಲ್ಲ. ಎಫ್ಐಆರ್ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಸಚಿವರು ಇದೇ ಮೀನುಗಾರರೊಂದಿಗೆ ಬಂದರು ವಿಚಾರವಾಗಿ ನಿರಂತರ ಹೋರಾಟದಲ್ಲಿದ್ದರು. ಈಗಿನ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರನ್ನು ಈ ಹಿಂದೆ ಕಾಸರಕೋಡಿಗೆ ಕರೆತಂದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿ ಇಂದು ಯೂ-ಟರ್ನ್ ಹೊಡೆದಿರುವಿರಿ. ನನ್ನ ಅವಧಿಯಲ್ಲಿ ವಾಣಿಜ್ಯ ಬಂದರು ಹೋರಾಟಗಾರರ ಮೇಲೆ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಮೀನುಗಾರರ ಮೇಲೆ ದೌರ್ಜನ್ಯ ಮುಂದುವರೆದರೆ ನಾನು ಹೋರಾಟಕ್ಕೆ ಬರುತ್ತೇನೆ. ಡಿಕೆ ಶಿವಕುಮಾರ್ ಅವರ ಬಳಿ ಕೈ ಮುಗಿದು ಮನವಿ ಮಾಡುತ್ತೇನೆ. ಒಮ್ಮೆ ಕಾಸರಕೋಡು ಟೊಂಕಾಗೆ ಬಂದು ಮೀನುಗಾರರ ಸಮಸ್ಯೆ ಆಲಿಸಿ. ಈ ಹಿಂದೆ ಅಲ್ಲಿ ರಾಜಕಾರಣ ಮಾಡಲು ಬಂದಿದ್ದೀರಿ, ಈಗ ಅಧಿಕಾರದಲ್ಲಿದ್ದೀರಿ, ಕಷ್ಟವನ್ನು ಆಲಿಸಲು ಬನ್ನಿ. ಪಕ್ಷ ಭೇದ ಕುರಿತು ಸೌಹಾರ್ದಯುತವಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.